ನಮಸ್ಕಾರ ಸ್ನೇಹಿತರೆ, ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ. ನಟಿಯರಿಗೆ ಲಾಂಗ್ ಲಾಸ್ಟಿಂಗ್ ಕೆರಿಯರ್ ಇರುವುದಿಲ್ಲ. ಆದ್ದರಿಂದ ನಟಿಯರು ಸೌಂದರ್ಯ ಮತ್ತು ಫಿಟ್ನೆಸ್ ಈ ಎರಡು ವಿಷಯಗಳ ಬಗ್ಗೆ ತುಂಬಾನೇ ಎಚ್ಚರಿಕೆ ವಹಿಸುತ್ತಾರೆ. ಆದರೆ ಮದುವೆಯ ನಂತರ ಮತ್ತು ಮಕ್ಕಳಾದ ಮೇಲೆ ದೇಹದಲ್ಲಿ ಬದಲಾವಣೆಯಾಗಿ ಮುಖದ ಕಾಂತಿ ಕಡಿಮೆಯಾಗಿ ಪಾಪ್ಯುಲಾರಿಟಿ ಹಾಗೂ ಸಿನಿಮಾದ ಆಫರ್ಗಳು ಕೂಡ ಕಡಿಮೆ ಆಗುತ್ತವೆ. ಈ ಕಾರಣಕ್ಕೆ ಕೆಲ ನಟಿಯರು ತಮ್ಮ ಬಾಡಿ ಮತ್ತು ಸೌಂದರ್ಯವನ್ನ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿ 50 ವರ್ಷ ವಯಸ್ಸು ದಾಟಿದ್ರು ತುಂಬಾನೇ ಯಂಗ್ ಆಗಿ ಕಾಣುತ್ತಾರೆ. ಈ ವಿಡಿಯೋದಲ್ಲಿ 50 ವರ್ಷ ವಯಸ್ಸು ದಾಟಿದ್ರು ಯಂಗ್ ಆಗಿ ಕಾಣುವ ನಟಿಯರು ಯಾರು ಮತ್ತು ಅವರ ವಯಸ್ಸು ಎಷ್ಟು ಎಂಬುದರ ಬಗ್ಗೆ ತಿಳಿಯೋಣ. ಇದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ರಮ್ಯಾ ಕೃಷ್ಣ 250ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಸೌತ್ ಮತ್ತು ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಟಾಪ್ ಆಕ್ಟ್ರೆಸ್ ಗಳ ಪಟ್ಟಿಯಲ್ಲಿ ಹೆಸರು ಪಡೆದಿರುವ ನೀಲಾಂಬರಿ ಅಲಿಯಾಸ್ ರಮ್ಯಾ ಕೃಷ್ಣ ಅವರು ತಮ್ಮ ಗ್ಲಾಮರಸ್ ಲುಕ್, ಅದರಲ್ಲೂ ಅವರ ಕಣ್ಣಿನ ನೋಟದಿಂದಲೇ ಸಿನಿಪ್ರಿಯರ ಮನಗೆದ್ದಿದ್ದರು. ಕನ್ನಡದಲ್ಲಿ ಇವರು ಅಭಿನಯಿಸಿರುವ ನೀಲಾಂಬರಿ, ಮಾಂಗಲ್ಯಂ ತಂತು ನಾನೇನ, ರಕ್ತ ಕಣ್ಣೀರು ಸಿನಿಮಾಗಳು ಈಗಲೂ ತುಂಬಾನೇ ಫೇಮಸ್. ಇವರಿಗೆ ಈಗ 52 ವರ್ಷ ವಯಸ್ಸಾಗಿದ್ದರೂ ಇನ್ನೂ ಸಖತ್ತಾಗಿ ಕಾಣುತ್ತಾರೆ. ಸಿತಾರಾ ಮೂಲತಃ ಮಲಯಾಳಂ ಮೂಲದವರಾದ ಸಿತಾರಾ ಅವರು ಕನ್ನಡ ಸಿನಿ ಪ್ರೇಕ್ಷಕರ ಮನದಲ್ಲಿ ಭದ್ರ ಸ್ಥಾನವನ್ನ ಗಳಿಸಿದ್ದಾರೆ. ಇವರು ಕರುಳಿನ ಕುಡಿ, ಹಾಲುಂಡ ತವರು ಹೀಗೆ ಅನೇಕ ಸಿನಿಮಾಗಳಲ್ಲಿ ತಮ್ಮ ಅದ್ಭುತ ಅಭಿನಯದ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಸಿತಾರಾಗೆ ಈಗ 50 ವರ್ಷ ವಯಸ್ಸಾಗಿದ್ದರೂ ಇನ್ನು ಮದುವೆ ಆಗದೆ ಸಿಂಗಲ್ ಆಗೇ ಇರುವ ಇವರು ತಮ್ಮ ಸೌಂದರ್ಯವನ್ನ ಹಾಗೆಯೇ ಕಾಪಾಡಿಕೊಂಡಿದ್ದು 50ನೇ ವಯಸ್ಸಿನಲ್ಲೂ ತುಂಬಾನೇ ಯಂಗ್ ಆಗಿ ಕಾಣುತ್ತಾರೆ. ಮಧುಬಾಲ ಅಣ್ಣಯ್ಯ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮಧುಬಾಲ ಅವರು ಸುಮಾರು 22 ವರ್ಷಗಳ ನಂತರ ಅಂದರೆ ರನ್ನ ಸಿನಿಮಾದ ಮೂಲಕ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡಿದ್ದು, ರನ್ನ ಸಿನಿಮಾದಲ್ಲಿ ಇವರನ್ನು ನೋಡಿದಂತ ಸಿನಿ ಪ್ರೇಮಿಗಳು ಶಾಕ್ ಆಗಿದ್ದರು. ಏನಪ್ಪಾ ಇವರು ಈಗಲೂ ಅದೇ ತರಹ ಕಾಣುತ್ತಿದ್ದಾರೆ ಎಂದು ಅನೇಕ ಜನ ಮಾತನಾಡಿಕೊಂಡಿದ್ದು ಉಂಟು. ಇವರಿಗೆ ಈಗ 53 ವರ್ಷ ವಯಸ್ಸಾಗಿದ್ದರೂ ಈಗಲೂ ಎಂಗೇಜ್ ಹುಡುಗಿಯ ತರ ಕಾಣುತ್ತಾರೆ. ಅಷ್ಟರ ಮಟ್ಟಿಗೆ ಮಧುಬಾಲ ಅವರು ಗ್ಲಾಮರಸ್ ಲುಕ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಸುಮನ್ ರಂಗನಾಥ್ ತಮ್ಮ ಸೌಂದರ್ಯದ ಮೂಲಕ ಸಿನಿ ಇಂಡಸ್ಟ್ರಿಯಲ್ಲಿ ಸಖತ್ತಾಗಿ ಮಿಂಚಿದ ಅಪ್ಪಟ ಕನ್ನಡದ ಪ್ರತಿಭೆ ಸುಮನ್ ಅವರು ಇತರ ಇಂಡಸ್ಟ್ರಿಗಳಲ್ಲಿಯೂ ಪ್ರಸಿದ್ಧಿಯನ್ನ ಪಡೆದಿದ್ದರು. ಇವರು 1989ರಲ್ಲಿ ಸಿನಿ ಜರ್ನಿಯನ್ನ ಪ್ರಾರಂಭಿಸಿದ್ದು ಸಿನಿಮಾ ಲೋಕದಲ್ಲಿ ಸಕ್ಸಸ್ಫುಲ್ ಆಗಿ 33 ವರ್ಷಗಳನ್ನ ಪೂರೈಸಿದ್ದಾರೆ. ಈಗಲೂ ಇವರು ಸಖತ್ ಫಿಟ್ ಅಂಡ್ ಫೈನ್ ಆಗಿದ್ದು ಯಂಗ್ ಆಗಿ ಕಾಣುತ್ತಾರೆ. ರವೀನಾ ಟಂಡನ್ ಉಪೇಂದ್ರ ಸಿನಿಮಾದ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಟ್ಟು ಉಪೇಂದ್ರ ಸಿನಿಮಾದಲ್ಲಿ ಮಸ್ತು ಮಸ್ತು ಹುಡುಗಿ ಬಂದ್ಲು ಎಂಬ ಹಾಡಿಗೆ ಸಖತ್ತಾಗಿ ಕುಣಿದಿದ್ದ ರವೀನಾ ಅವರು ಕೆಜಿಎಫ್ ಸಿನಿಮಾದ ಮೂಲಕ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡಿದ್ದರು. ಸಾಕಷ್ಟು ಡಯಟ್, ವರ್ಕೌಟ್ ನ ಮೂಲಕ 50ರ ವಯಸ್ಸಿನಲ್ಲೂ ಸಖತ್ ಫಿಟ್ ಅಂಡ್ ಫೈನ್ ಆಗಿರುವ ಇವರು 20ರ ಹರೆಯದ ಹುಡುಗಿಯಂತೆ ಕಾಣುತ್ತಾರೆ. ಭಾಗ್ಯಶ್ರೀ ಅವರು ಅಮ್ಮವರ ಗಂಡ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು. ತದನಂತರ ಇತರ ಇಂಡಸ್ಟ್ರಿಗಳಲ್ಲಿ ಬ್ಯುಸಿ ಆಗಿದ್ದಂತ ಇವರು ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರು ಅಭಿನಯಿಸಿರುವ ಸೀತಾರಾಮ ಕಲ್ಯಾಣ ಸಿನಿಮಾದ ಮೂಲಕ ಆಫ್ಟರ್ ಎ ಲಾಂಗ್ ಟೈಮ್ ಕಮ್ ಬ್ಯಾಕ್ ಮಾಡಿದ್ರು. ಇವರು ಕೂಡ ತಮ್ಮ ಬ್ಯೂಟಿಯನ್ನ ಈಗಲೂ ಹಾಗೆಯೇ ಮೇಂಟೈನ್ ಮಾಡಿದ್ದು 53 ವರ್ಷ ವಯಸ್ಸಾಗಿದ್ದರೂ 20ರ ಹುಡುಗಿಯಂತೆ ಕಾಣುತ್ತಾರೆ. ಶಿಲ್ಪಾ ಶೆಟ್ಟಿ ನಮ್ಮ ಕರ್ನಾಟಕದ ಮಂಗಳೂರಿನ ಮೂಲದ ಈ ನಟಿಯ ಸೌಂದರ್ಯಕ್ಕೆ ಫಿದಾ ಆಗದ ಸಿನಿ ಪ್ರೇಮಿಗಳಿಲ್ಲ. ಈ ನಟಿ ತನ್ನ 47ನೇ ವಯಸ್ಸಿನಲ್ಲಿಯೂ ಸಖತ್ ಕ್ಯೂಟ್ ಆಗಿ ಕಾಣುತ್ತಾರೆ. ಬಾಲಿವುಡ್ ನ ಫಿಟ್ನೆಸ್ ಫ್ರೀಕ್ ಆಗಿರುವ ಇವರು ಈಗಲೂ ತಮ್ಮ ಫಿಟ್ನೆಸ್ ನ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಮಾಧುರಿ ದೀಕ್ಷಿತ್ ಡ್ಯಾನ್ಸಿಂಗ್ ಕ್ವೀನ್ ಎಂದೇ ಫೇಮ್ ಗಳಿಸಿರುವ ಮಾಧುರಿ ಅವರು ಅವರ ನ್ಯಾಚುರಲ್ ಆಕ್ಟಿಂಗ್ ಸ್ಕಿಲ್ಸ್ ನಿಂದ ಸಿನಿ ಪ್ರೇಮಿಗಳ ಮನಗೆದ್ದಿದ್ದಾರೆ. 90ರಲ್ಲಿ ನಂಬರ್ 1 ಹೀರೋಯಿನ್ ಆಗಿ ಮೆರೆದ ಈ ನಟಿ ಈಗಲೂ ತಮ್ಮ ಸೌಂದರ್ಯವನ್ನ ಹಾಗೆಯೇ ಕಾಪಾಡಿಕೊಂಡಿದ್ದು 55 ವರ್ಷ ವಯಸ್ಸಾಗಿದ್ರು ತಮ್ಮ ಗ್ಲಾಮರಸ್ ಲುಕ್ ಅನ್ನ ಹಾಗೆಯೇ ಮೇಂಟೈನ್ ಮಾಡಿದ್ದಾರೆ. ಐಶ್ವರ್ಯ ರೈ ಮಾಜಿ ವಿಶ್ವ ಸುಂದರಿ ಐಶ್ವರ್ಯ ರೈ ಅವರನ್ನು ಬ್ಯೂಟಿ ಕ್ವೀನ್ ಎಂದೇ ಕರೆಯಲಾಗುತ್ತದೆ. ಐಶ್ ತನ್ನ ಲುಕ್ ನಿಂದಲೇ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿದ್ದು 49ನೇ ವಯಸ್ಸಿನಲ್ಲಿಯೂ ಸಖತ್ ಸ್ಟೈಲಿಶ್ ಬೊಂಬೆಯ ತರಹ ಕಾಣುತ್ತಾರೆ. ಜೂಹಿ ಚಾವ್ಲಾ ಪ್ರೇಮಲೋಕ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಜೂಹಿ ಚಾವ್ಲಾ ಅವರು ಅತಿ ಕಡಿಮೆ ಸಮಯದಲ್ಲಿ ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ದರು. ಇವರಿಗೆ ಈಗ 55 ವರ್ಷ ವಯಸ್ಸು. ರೋಜಾ ಅವರು ಗಡಿಬಿಡಿ ಗಂಡ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು, ಇವರು ಕೂಡ ಸೌತ್ನ ಎಲ್ಲ ಭಾಷೆಗಳಲ್ಲಿಯೂ ಅಭಿನಯಿಸಿ ಸುಮಾರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವರಿಗೆ ಈಗ 50 ವರ್ಷ ವಯಸ್ಸು. ಇದಿಷ್ಟು 50 ವರ್ಷ ವಯಸ್ಸು ದಾಟಿದ್ರು ತುಂಬಾನೇ ಯಂಗ್ ಆಗಿ ಕಾಣುವ ನಟಿಯರು ಯಾರು ಮತ್ತು ಅವರ ವಯಸ್ಸು ಎಷ್ಟು ಎಂಬುದರ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಜಾಗ್ವಾರ್ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.